ಕರ್ನಾಟಕದ ಒಂದು ಹಳೆಯ ಹಳ್ಳಿಯಲ್ಲಿ ಕಪ್ಪು ದೊಡ್ಡ ಮರದಡಿ ಹಳೆಯ ಜರ್ಜರಿತವಾದ ಮನೆ ಇತ್ತು. ಆ ಮನೆಯನ್ನು ನೋಡಿದರೆ ಯಾರೂ ಹತ್ತಿರ ಹೋಗಲು ಸಹ ಧೈರ್ಯ ಮಾಡುತ್ತಿರಲಿಲ್ಲ. ಊರಿನ ಹಿರಿಯರು ಅದನ್ನು ರಕ್ತದ ಮನೆ ಎಂದು ಕರೆಯುತ್ತಿದ್ದರು. ಸಂಜೆ 6 ಗಂಟೆಯಾದಾಗಲೇ ಮನೆಯ ಬಳಿಗೆ ಹೋಗುವುದು ಬಹಳ ಅಪಾಯಕಾರಿ ಅಂತ ಎಲ್ಲರೂ ಹೇಳುತ್ತಿದ್ದರು. ಅದರ ಹಿಂದಿನ ಕಾರಣ ಏನು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಜ್ಞಾನೇಶ ಎಂಬ ಯುವಕ ತನ್ನ ಸ್ನೇಹಿತರೊಡನೆ ಆ ಮನೆಯನ್ನು ಒಂದು ರಾತ್ರಿ ಪರಿಶೀಲಿಸಲು ನಿರ್ಧರಿಸಿದ. ಅವರು ರಾತ್ರಿಯಿಡೀ ಒಂದು ಎಳೆಯ ಹಣ್ಣು ಕೆಳಗೆ ಬೀಳುವ ಶಬ್ದವನ್ನೇ ಕೇಳುತ್ತಿದ್ದರು. ಜ್ಞಾನೇಶ್ ಮೆಣಸಿನಕಾಯಿ ಹಿಂಡಿದಂತೆ ಬೆವರು ಹೊರಹಾಕಿದ. ನಮಗೆ ಇಲ್ಲಿ ಇರೋದು ಸೂಕ್ತವಲ್ಲ ಅನ್ಸತ್ತೆ ಎಂದ ಜ್ಞಾನೇಶ್. ಅವರ ನಡುವೆ ಓರ್ವನಿಗೆ ಧೈರ್ಯ ಹೆಚ್ಚೆ, ಇಲ್ಲಿ ಯಾರೂ ಇಲ್ಲ, ಈ ಹೆದರಿಕೆಯೇ ಸುಳ್ಳು ಎಂದು ಅವನು ಗರ್ಜಿಸಿದ. ಆ ಕ್ಷಣದಲ್ಲಿ ಅವರ ಮುಂದೆ ಒಂದು ಕಪ್ಪು ಆಕೃತಿ ಮೂಡಿತು. ಹೊಳೆಯುವ ಕೆಂಪು ಕಣ್ಣುಗಳು, ಮೈಯನ್ನು ಕಟ್ಟಿ ಹಾಕುವ ಶೀತ ವಾತಾವರಣ. ಆ ಆಕೃತಿಯ ನಗುವು ಎದೆ ಜಳಪಿಸುವಂತಿತ್ತು. ಯಾರೆಂದರೂ ಪಲಾಯನ ಮಾಡೋಕೆ ಯತ್ನಿಸಿದರೆ ಆ ಮನೆಯಿಂದ ಹೊರಬರಲೇ ಸಾಧ್ಯವಿಲ್ಲ ಎಂಬಷ್ಟು ಭಯಾನಕ ವಾತಾವರಣ. ಅವರಿಬ್ಬರೂ ಓಡಲು ಮುಂದಾದಾಗ ಅವರ ಕಾಲುಗಳಿಗೆ ಯಾವುದೋ ಆ ಅತೀಂದ್ರಿಯ ಶಕ್ತಿಯ ಹಿಡಿತವಾಯಿತು. ಜ್ಞಾನೇಶನ ಕಣ್ಣುಗಳು ಭಯದಿಂದ ಕಪ್ಪಾಗಿ ಬಿದ್ದುವಂತಾದವು. ನೀವು ಇಲ್ಲಿ ಬಂದಿದ್ದೀರಿ, ಈಗ ಹೊರಹೋಗಲು ಸಾಧ್ಯವಿಲ್ಲ ಎಂಬ ಭಯಾನಕ ಶಬ್ದವೆಲ್ಲಿಗೆಲ್ಲೂ ಕೇಳಿಸಿತು. ಅದಾದ ಮೇಲೆ ಅವರ ಬಗ್ಗೆ ಯಾರಿಗೂ ಸುಳಿವು ಸಿಗಲಿಲ್ಲ. ಅಂದು ರಾತ್ರಿ ನಂತರ ಆ ಮನೆಯಲ್ಲಿ ಯಾವತ್ತೂ ನಗು ಕೇಳಿಬರುತ್ತಲೇ ಇತ್ತು. ಅದು ಯಾರ ನಗು? ಅಲ್ಲಿ ಏನಾಯಿತು? ಕೇವಲ ಆ ಮನೆಯ ಗೋಡೆಗಳು ಮಾತ್ರ ತಿಳಿಯುತ್ತವೆ.